ನಾವಿಬ್ರು ಒಂದೊಂದು ಲವ್ ಲೆಟರ್ ಬರ್ದಿದ್ದೀವಿ. ಫಸ್ಟ್ ಟೈಮ್ ನಿನ್ನ ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿದಾಗ ಹಾರ್ಟ್ ಬೀಟ್ ಡ್ಯಾನ್ಸ್ ಮಾಡೋಕ್ಕೆ ಶುರು ಆಯಿತು. ಸೆಪ್ಟೆಂಬರ್ 2021 ವಿ ಬಿಕೇಮ್ ಒನ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜೋಡಿ ಕೃತಿಕ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಅದು ಏನಂತಂದ್ರೆ ಇವಳು ನೋಡಿದ್ರೇನೆ ಗೊತ್ತಾಗಬೇಕು, ಯಾಕಂದ್ರೆ ಆ ಸೆಗ್ಮೆಂಟ್ ಇವಳಿಗೆ ತುಂಬಾ ಇಷ್ಟ. ಸೊ ಅದು ಏನಂದ್ರೆ ನಾವಿಬ್ರು ಒಂದೊಂದು ಲವ್ ಲೆಟರ್ ಬರ್ದಿದ್ದೀವಿ. ನಾನು ಅವಳಿಗೋಸ್ಕರ ಬರ್ದಿದ್ದೀನಿ, ಅವಳು ನನಗೋಸ್ಕರ ಬರ್ದಿದ್ದಾಳೆ. ನೋಡಿ ಇಲ್ಲೇ ಇದೆ. ಸೆಕೆಂಡ್ ಟೈಮ್ ಈ ಲವ್ ಲೆಟರ್ ಅವಳಿಗೋಸ್ಕರ ಬರ್ದಿದ್ದೀನಿ. ಆಕ್ಚುಲಿ ಹೌದು, ಫಸ್ಟ್ ಟೈಮು ಅವರು ಮೇ ಬಿ ಮದುವೆ ಆಗಕ್ಕೆ ಮುಂಚೆ ಅಲ್ಲ ಅಥವಾ ಮದುವೆ ಆದ್ಮೇಲೆ ಅನ್ಸುತ್ತೆ ಹೊಸದ್ರಲ್ಲಿ ಒಂದು ಲವ್ ಲೆಟರ್ ಬರ್ದಿದ್ರು. ಇವ್ರು ಯಾವಾಗ ಇವತ್ತು ಬಂದು ಚಿನಿ ಒಂದು ಹೊಸ ಥೀಮ್ ತೊಗೊಂಡು ಬಂದಿದ್ದೀನಿ, ಹೊಸ ಥೀಮ್ ಯೋಚನೆ ಮಾಡಿದ್ದೀನಿ. ಅದೇನಂದ್ರೆ ಲವ್ ಲೆಟರ್ ಥೀಮ್ ಅಂತ ತಕ್ಷಣ ನಾನು ಏನು ಯೋಚನೆ ಮಾಡಿಲ್ಲ, ಎಸ್ 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 ಅಂದ್ಬಿಟ್ಟೆ. ಯಪ್ಪ ಐ ಕಾಂಟ್ ವೇಟ್. ಯಾವಾಗಲೂ ಈ ಥರ ವಿಷಯಗಳಲ್ಲಿ ನೀನೇ ಫಸ್ಟ್ ಲವ್ ಲೆಟರ್ ಕೊಡ್ತಿದ್ದೆ. ಸೊ ಈ ಟೈಮ್ ನಾನು ಕೊಡ್ತೀನಿ. ಕಾಂಟ್ ವೇಟ್ ಪ್ಲೀಸ್. ಸೊ ಫಸ್ಟ್ ಏನು ಬರ್ದಿದ್ದೀನಿ ಅಂದರೆ ಐ ಲವ್ ಯು ಅಷ್ಟೇ, ಮುಗೀತು. ಹೇಳು ಪ್ಲೀಸ್. ಏನೇನಿರುತ್ತೆ ನಂಗೆ ಗೊತ್ತಿಲ್ಲ. ಲವ್ ಲೆಟರ್ ನಿನ್ನ ಮನಸ್ಸಿನ ಮಾತುಗಳು ಹೌದಾ? ಏನಂತ ನಂಗೆ ಗೊತ್ತಿಲ್ಲ, ಹೇಳು. ಸೊ ಸ್ಟಾರ್ಟ್ ಮಾಡ್ಲಾ? ಪ್ಲೀಸ್. ಓದಕ್ಕೆ ಒಂಥರ ಕೈಯೆಲ್ಲ ನಡೀತಾ ಇದೆ, ಬರಿಬೇಕಾದ್ರೂ ಅಷ್ಟೇ. ಸ್ಟಾರ್ಟ್ ಮಾಡ್ತೀನಿ ಇವಾಗ. ಕೊನೆಗೂ ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ ಪ್ರಪಂಚದ ಮುಂದೆ ಹೇಳೋ ಟೈಮ್ ಬಂತು. ಈ ಲವ್ ಲೆಟ್ರಿಂದ ನಮ್ಮ ಪ್ರೀತಿ ಇನ್ನೂ ಜಾಸ್ತಿ ಆಗಲಿ ಅಂತ ನನ್ನ ಆಸೆ. ನನ್ನ ಮುದ್ದು ಕೃಪಾ ಅಂತ ಹೇಳಿದ ತಕ್ಷಣ ಶಾಕ್ ಆಯ್ತಾ? ಸದ್ಯಕ್ಕೆ ಶಾಕ್ ಆಗಬೇಡ, ಮುಂದೆ ನಿನಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನಿನ್ನ ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿದಾಗ ಹಾರ್ಟ್ ಬೀಟ್ ಡ್ಯಾನ್ಸ್ ಮಾಡೋಕ್ಕೆ ಶುರು ಆಯಿತು. ಹಾರ್ಟ್ ಬೀಟ್ ಕಂಟ್ರೋಲ್ ಆಗಲಿ ಅಂತ ಜೊತೆಯಲ್ಲೇ ಎಳ್ನೀರು ಕುಡಿಯೋಕ್ಕೆ ಹೋಗ್ತಾ ಇದ್ವಿ. ಅದು ಇನ್ನೂ ಮರ್ತಿಲ್ಲ ಕೃಪಾ. ಅವಾಗಿಂದ ನಾವು ಏನೇ ಮಾಡಿದ್ರೂ ಜೊತೆಯಲ್ಲೇ ಮಾಡಬೇಕು ಅಂತ ಫಿಕ್ಸ್ ಆದ್ವಿ. ಸೆಪ್ಟೆಂಬರ್ 2021 ವಿ ಬಿಕೇಮ್ ಒನ್. ಅವಾಗ ನಾನು ನಿನ್ನ ಫಸ್ಟ್ ಟೈಮ್ ಚಿನ್ನ ಅಂತ ಕರೆದೆ. ಅದು ಇನ್ನೂ ಮರ್ತಿಲ್ಲ ಚಿನ್ನ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ನನ್ನ ಮುದ್ದು ಚಿನ್ನ, ಐ ಲವ್ ಯು ಚಿನ್ನ ಅಂತ ಅನ್ಕೊಂಡಿದ್ವಿ. ಲವ್, ಕೇರ್, ಜಗಳ, ಕೋಪ, ಪೊಸೆಸಿವ್ನೆಸ್ ಎಲ್ಲ ಜಾಸ್ತಿ ಮಾಡ್ತಿದ್ದೆ. ಜಾಸ್ತಿನೇ ಇರಬೇಕು, ಕಮ್ಮಿ ಮಾಡಕ್ಕೆ ಹೋಗ್ಬೇಡ. ಕಮ್ಮಿ ಮಾಡಿದ್ರೆ ನಾನು ಡಮ್ಮಿ ಆಗ್ತೀನಿ. ನೀನು ಕಮ್ಮಿ ಮಾಡಲ್ಲ ಅಂತ ಗೊತ್ತಾಯಿತು. ಅದಕ್ಕೆ June 1, 2022 ಐ ಮ್ಯಾರಿಡ್ ಯು. ದಟ್ ವಾಸ್ ಮೈ ಬೆಸ್ಟ್ ಡಿಸಿಷನ್ ಇನ್ ಮೈ ಲೈಫ್. ನನ್ನ ಮುದ್ದು ಹೆಂಡತಿ, ನನ್ನ ಚಿನ್ನು ಹೆಂಡತಿ, ನನ್ನ ಪಾಪು ಹೆಂಡತಿ, ನನ್ನ ಪುಟಾಣಿ ಹೆಂಡತಿ, ನನ್ನ ಕೂಸು ಹೆಂಡತಿ. ನೀನು ನನ್ನ ಲೈಫಲ್ಲಿ ಇಲ್ಲ ಅಂದರೆ ನಾನು ಏನಾಗ್ತಿದ್ನೋ ಆ ಯೋಚನೆ ಕೂಡ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಯು ಚೇಂಜ್ ಮೈ ಲೈಫ್ ಇನ್ ಟು ಬೆಟರ್ ಹಾಫ್. ಗಂಡ ಹೆಂಡತಿ ಅಂದಮೇಲೆ ಜಗಳ ಕಾಮನ್. ಅದು ಎಷ್ಟೇ ಜಗಳ ಆದರೂ ನಾನು ನಿನ್ನ ಬಿಟ್ಕೊಡಲ್ಲ, ನೀನು ನನ್ನ ಬಿಟ್ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನಮ್ಮ ಲವ್ ಅಷ್ಟು ಸ್ಟ್ರಾಂಗಾಗಿ ಬಿಲ್ಟ್ ಮಾಡಿದ್ದೀವಿ. ನಾನು ಯಾವುದೇ ಜಗಳದಲ್ಲಿ ನಿನ್ನ ಹರ್ಟ್ ಮಾಡಿದರೆ ಈ ಲೆಟರ್ ಮುಖಾಂತರ ನಾನು ನಿನ್ನ ಸಾರಿ ಅಂತ ಕೇಳ್ತೀನಿ. ಐ ಆಮ್ ಸಾರಿ. ಜೊತೆಯಲ್ಲಿ ಕೊನೆಗೆ ಉಸಿರಿರೋವರೆಗೂ ಇರೋಣ, ಒಳ್ಳೆ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋಣ. ತುಂಬ ಹೊತ್ತಾಯಿತು ಇಬ್ಬರು ಲವ್ ಯು ಹೇಳಿ. ಇವಾಗ ಪ್ಲೀಸ್ ಲವ್ ಯು ಹೇಳೋಣ. ಐ ಲವ್ ಯು. ಸೊ ಕೊನೆಯದಾಗಿ ಸಾಂಗ್ ಮುಖಾಂತರ ಹೇಳಬೇಕು ಅಂದರೆ ಬಾ. ಇನ್ನು ಮುಂದೆ ಎಲ್ಲ ನೀನೇನೆ, ನೀನು ಇದ್ರೆ ಎಲ್ಲ ಚಂದಾನೆ, ನೀನೇ ನನ್ನ ಪ್ರತಿ ಮುಂಜಾನೆ, ನನ್ನ ಮಾತು ನಿಜ ನಿನ್ನಾಣೆ. ಐ ಲವ್ ಯು. ಐ ಲವ್ ಯು ಚಿನಿ. ಸೊ ಈ ಲೆಟರ್ ನಿನ್ಗೋಸ್ಕರ. ಯಾಕೆ ಅಳ್ತಾ ಇದೀಯಾ? ಖುಷಿಯಾಗಿಲ್ವಾ? ಸೊ ಬೇಗ ಬೇಗ ಇವಾಗ ನನಗೆ ಆ ಲೆಟರ್ ಬರಬೇಕು. ಆಕ್ಚುಲಿ ಇವರು ಬಾ ಹೇಳು. ಯಾಕೆ ಬಂಗಾರಿ ಎಷ್ಟು ಚೆನ್ನಾಗಿ ಬರ್ತಿಲ್ವಾ? ಸಕ್ಕತ್ತಾಗಿ ಬರ್ದಿದ್ಯಾ. ಆಕ್ಚುಲಿ ಇವರು ಈ ಥರ ಎಲ್ಲ ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಮ್ಮಿ.
ಈ ಥರ ಎಲ್ಲ ಹೇಳಿರೋದು ನಾನು ಮೇ ಬಿ ತುಂಬ ದಿನ ಆದ್ಮೇಲೆ ನಾನು ಕೇಳಿಸ್ಕೊ ಅಥವಾ ತಿಂಗಳಾದ್ಮೇಲೆ ಕೇಳಿಸ್ಕೊಂಡಿದ್ದೀನಿ. ಸೊ ನಂಗೆ ತುಂಬ ಇಷ್ಟ ಆಯಿತು, ನನ್ನ ಮನಸ್ಸಿಗೆ ಮುಟ್ಟಿತು. ಎಲ್ಲಿ ಜೊತೆ ಎಳ್ನೀರು ಕುಡಿಯೋದೆಲ್ಲ ನೀನು ನೆನ್ಪಿಟ್ಕೊಂಡು ಬರ್ದಿದ್ಯಲ್ಲ, ನಂಗೆ ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ನನಗೆ ಅದು ಮೈಂಡಲ್ಲಿ ಬರಲಿಲ್ಲ ನಾನು ಲೆಟ್ರ್ ಬರೆಯುವಾಗ. ಬರ್ಲಿಲ್ಲ. ಬಟ್ ನನ್ನ ಲೆಟ್ರ್ ಬರೆಯುವಾಗ ನಾನು ಹೇಳ್ತೀನಿ ತುಂಬ ಸಿಮಿಲಾರಿಟೀಸ್ ಇದೆ ನನ್ನ ಲೆಟ್ರಲ್ಲಿ ನಿನ್ನ ಲೆಟ್ರ್. ಹೌದಾ? ನೋಡು ನಾನು ನೀನು ಒಂದೇ ಥರ ಯೋಚನೆ ಮಾಡ್ತೀವಿ. ಹೌದು, ನಮ್ಮಿಬ್ರ ಮಧ್ಯ ಎಷ್ಟೊಂದು ಸತಿ ತುಂಬ ಹಾರ್ಡ್ ಟೈಮ್ಸ್ ಬಂದಿದೆ. ತುಂಬ ಸತಿ ಅಂದರೆ ಆಬ್ವಿಯಸ್ಲಿ ಬರುತ್ತೆ. 365 ಡೇಸಲ್ಲಿ ಅಟ್ಲೀಸ್ಟ್ 60 ಡೇಸ್ ಜಗಳ ಆಡಲ್ವಾ ಗಂಡ ಹೆಂಡತಿ? ನಾವಿಬ್ರು ಅದಕ್ಕಿಂತ ಕಮ್ಮಿನೇ ಆಡಿರ್ತೀವಿ. ಹೌದು. ಬಟ್ ಅದೇ ಲೋ ಪೀಕ್ಗೆ ಹೋಗ್ಬಿಟ್ಟಿರುತ್ತೆ. ಬಟ್ ವಿ ಆರ್ ಸ್ಟಿಲ್ ಟ್ರೈಯಿಂಗ್. ನಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿದೆ. ಎಸ್. ಸೊ ಇವಾಗ ನನಗೆ ಲೆಟರ್ ಬೇಕು. ನನಗೆ ಏನ್ ಅನ್ಸ್ತಿದೆ ಅಂತ ಹೇಳ್ತೀನಿ ಅಂದ್ರೆ ಲೆಟರ್ ಬೇಕಂತಿದ್ದಾರೆ. ಸರಿ, ಓಕೆ, ಇಟ್ಸ್ ಮೈ ಟರ್ನ್ ನೌ. ಇಟ್ಸ್ ಮೈನ್ ನೌ ಇವಾಗ.